ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ಫಸ್ಟಿಗೆ ನೀವು ವಿಡಿಯೋ ನೋಡಿದ್ರಲ್ವಾ, ಸೂರ್ಯ ಉದಯ ಆಗುದು, ಆ ಬೆಟ್ಟದ ಹಿಂದಿನಿಂದ ಸೂರ್ಯ ಮೇಲೆ ಬರುವುದನ್ನು ನೋಡಿದ್ರಲ್ವಾ. ಈ ತಿಂಗಳು ಫೆಬ್ರವರಿಯಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ, ನಮ್ಮ ತೋಟದಿಂದ. ನಾನು ಹೇಳುದೇನೆಂದರೆ, ಸೂರ್ಯ ಉದಯ ಆಗುದು ಕಾಣಲಿಕ್ಕೆ ತುಂಬ ಕಡಿಮೆ ಆಯ್ತಾ. ಅದು ನಿಮ್ಮ ಮನೆಯಿಂದ ಕಾಣಲಿಕ್ಕೆ ಸಿಕ್ಕಿದ್ರೆ, ಅಂದರೆ ಬೆಟ್ಟದ ಹಿಂದಿನಿಂದ ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ, ಅದಕ್ಕಿಂತ ಅದು ಹೇಳುವುದಾದರೆ ಒಂದು ರೀತಿಯ ಶ್ರೀಮಂತಿಕೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ನೋಡಿ, ಸಿಟಿಯಲ್ಲಿ ದೊಡ್ಡ ಬಿಲ್ಡಿಂಗಿನ ಮೇಲೆ ಟಾಪ್ ಫ್ಲೋರ್ ಅಂದರೆ ಪೆಂಟ್ ಹೌಸ್ ಅಂತ ಹೇಳ್ತಾರೆ, ಅಲ್ಲಿ ನಿಮ್ಮ ಫ್ಲ್ಯಾಟ್ ಇದ್ದರೆ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು ಆಯಿತಾ, ಇದು ಸೂರ್ಯ ಉದಯ ಆಗೋದು. ಆದರೆ ನಿಮ್ಮ ಮನೆ ಅಲ್ಲಿ ಇದ್ದರೆ ಟಾಪ್ ಫ್ಲೋರಲ್ಲಿ, ಅದಕ್ಕಿಂತ ನೋಡಿ, ಹೌದು ಅಲ್ಲಿ ದೃಶ್ಯ ಕಾಣಲಿಕ್ಕೆ ತುಂಬ ಚೆಂದ ಇರ್ತದೆ, ಅದೆಲ್ಲ ಬೇರೆ ವಿಷಯ. ಆದರೆ ಅಲ್ಲಿಯ ವಾತಾವರಣ ತುಂಬ ಕೆಟ್ಟದ್ದು ವಾತಾವರಣ ಆಯಿತಾ. ಅಲ್ಲಿ ನಿಮಗೆ ಎಂಥ ಕಿಟಕಿ ಓಪನ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಟಿಯಲ್ಲಿ ಇರುವ ಧೂಳು ಮತ್ತು ಯಾವುದೆಲ್ಲ ಪೊಲ್ಯೂಷನ್ ಎಲ್ಲ ಉಂಟು, ಆ ಗಾಳಿ ಫಸ್ಟಿಗೆ ಬರೋದು ಅದು ಮೇಲೆ ಹೋಗ್ತದಲ್ವ, ಗಾಳಿಯೆಲ್ಲ ಬೇಡವಾದದ್ದು ಗಾಳಿಯೆಲ್ಲ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ನಿಮ್ಮ ಮನೆ ಇದ್ದರೆ ನಿಮಗೆ ಬಾಲ್ಕನಿಯಲ್ಲಿ ಇರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಕಷ್ಟ ಅಂದರೆ ಹೌದು, ನಿಮಗೆ ಕಣ್ಣಿಗೆ ಕಾಣದಿರ್ಬೋದು, ಆದರೆ ಅದು ಗಾಳಿಯಲ್ಲಿ ಬೇಡವಾದದ್ದು ವಸ್ತು ನಿಮ್ಮ ಮನೆಗೇ ಜಾಸ್ತಿಯಾಗಿ ತಾಗೋದು ಆಯಿತಾ. ಅದಕ್ಕೆ ಕೆಲವರಿಗೆ ಗೊತ್ತುಂಟು ಇದೆಲ್ಲ, ಅದಕ್ಕೇ ಅವರು ಮೇಲ್ಗಡೆ ಇದ್ದು ಕೂಡ, ಅಷ್ಟು ಟಾಪ್ ಫ್ಲೋರಲ್ಲಿ ಇದ್ದು ಕೂಡ ಕಿಟಕಿಯನ್ನು ಓಪನ್ ಮಾಡೋದಿಲ್ಲ ಆಯಿತಾ, ಒಳಗಡೆ ಎ ಸಿಯಲ್ಲಿಯೇ ಕೂತ್ಕೊಳ್ತಾರೆ ಆಯಿತಾ. ಇದು ನಾನು ಅಂದರೆ ನಾನು ಅಲ್ಲಿ ಇದ್ದಿದ್ದೆ, ಅದು ನನಗೆ ಕೂಡ ಗೊತ್ತುಂಟು ಆರೋಗ್ಯ ಎಲ್ಲಿಯವರೆಗೆ ಹಾಳಾಗ್ತದೆ ಅಂತ, ಅಷ್ಟು ಟಾಪ್ ಫ್ಲೋರಲ್ಲಿ. ಅದು ಬಿಡಿ. ಆದರೆ ಇದು ಈಗ ನಾನು ವಿಡಿಯೋ ತೋರಿಸಿದ್ದೇನಲ್ವ, ಇದು ಟಾಪ್ ಫ್ಲೋರಲ್ಲಿ ಇದ್ದು ತೆಗೆದ ವಿಡಿಯೋ ಅಲ್ಲ, ಇದು ನೆಲದಿಂದ ತೆಗೆದ ವಿಡಿಯೋ. ಅಂದರೆ ನೋಡಿ, ಶ್ರೀಮಂತಿಕೆ ಅಂದರೆ ಕೇವಲ ಹಣ ಇದ್ದು ಶ್ರೀಮಂತಿಕೆ ಅಂತ ಅಲ್ಲ, ಆರೋಗ್ಯ ಗಟ್ಟಿ ಇದ್ದರೂ ಕೂಡ ಅದು ಕೂಡ ಒಂದು ಟೈಪು ಶ್ರೀಮಂತಿಕೆ. ನೋಡಿ, ಇದು ಕೂಡ ನೋಡಿ, ನಾನೀಗ ತೋಟದಲ್ಲಿ ಈಗ ವಾಕಿಂಗ್ ಹೋಗಿ ಬಂದು ಇಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಸೂರ್ಯನ ಇದು ಬೆಳಕು ನನ್ನ ಮೈ ಮೇಲೆ ಬೀಳಲಿಕ್ಕೆ. ಯಾಕಂದರೆ ಎಲ್ಲರಿಗೂ ಗೊತ್ತುಂಟು, ಯಾರೆಲ್ಲ ಜಾಸ್ತಿ ಕಂಪ್ಯೂಟರ್ ಎದುರು ಕೂತ್ಕೊಂಡು ಇದು ಕೆಲಸ ಮಾಡ್ತಾರೆ, ಅವರಿಗೆ ವಿಟಮಿನ್ ಡಿ ಅಂದರೆ ಸೂರ್ಯನದು ಅದು ವಿಟಮಿನ್ ಡಿ ಅಂತ ಗೊತ್ತುಂಟಲ್ವ, ಕೇಳಿದ್ದಿರ್ಬೋದು. ಅದರದ್ದು ಕೊರತೆ ಅಂದರೆ ಕಡಿಮೆ ಉಂಟು ಅಂತ ಇಂಡಿಯಾದಲ್ಲಿ ಜಾಸ್ತಿ ಇದ್ದಾರೆ ಆಯಿತಾ, ಭಾರತದಲ್ಲಿ ಜನರಿಗೆ ಉಂಟು ಜಾಸ್ತಿಯಾಗಿ. ಇಲ್ಲಿ ತುಂಬ ಬಿಸಿಲು ಇದ್ದರೂ ಕೂಡ ವಿಟಮಿನ್ ಡಿ ಇದು ಕೊರತೆ ತುಂಬ ಜನರಿಗೆ ಉಂಟು. ಅದಕ್ಕೆ ನನಗೆ ಇಲ್ಲ ಆಯಿತಾ ವಿಟಮಿನ್ ಡಿ ಇದು ಕೊರತೆ. ಆದರೂ ನಾನು ಬೆಳಿಗ್ಗೆ ವಾಕಿಂಗ್ಗೆ ಹೋಗಿ ತೋಟ ತಿರುಗಿ ಇಲ್ಲಿ ಬಂದು ನಾನು ಕೂತ್ಕೊಂಡು ಸೂರ್ಯನ ಬೆಳಕು 1 ಗಂಟೆ ತನಕ, 1 ಗಂಟೆ ಮಧ್ಯಾಹ್ನ 1 ಗಂಟೆ ಅಲ್ಲ, 9 ಗಂಟೆ ತನಕ ಮಾತ್ರ ಆಯಿತಾ, ಇಲ್ಲಿ ಕೂತ್ಕೊಂಡು ನಾನು ಇದು ಇನ್ನೊಂದು ಎಂತ ಶರ್ಟ್ ತೆಗ್ತೇನೆ ಮತ್ತು ಕಾಲು ನೆಲದಲ್ಲಿ ಇಡ್ತೇನೆ ಆಯಿತಾ, ಚಪ್ಪಲ್ ಹಾಕಿ ಶೂ ಹಾಕಿ ಎಲ್ಲ ಕೆಳಗಡೆ ಹುಲ್ಲು ಉಂಟಲ್ಲ, ನೋಡಿ ಚಪ್ಪಲೆಲ್ಲ ತೆಗೆದಿದ್ದೇನೆ, ಹುಲ್ಲು ಒದ್ದೆ ಉಂಟು, ಚಂಡಿ ಇದು ಎಂಥ ನೀರುಂಟು, ಹುಲ್ಲಿನ ಮೇಲೆ ನೀರೆಲ್ಲ ಕೂತ್ಕೊಂಡಿದೆ, ಅದರ ಮೇಲೆ ನಾನು ಕಾಲಿಟ್ಟು ನೋಡಿ ಹಕ್ಕಿಗಳೆಲ್ಲ ಉಂಟು, ಏರೋಪ್ಲೇನ್ ಹೋಗ್ತಾ ಉಂಟು, ಎಲ್ಲ ಉಂಟು. ಅಂದರೆ ಎಂತ ಗೊತ್ತುಂಟಾ, ಕೆಲವರು ಹೇಳ್ತಾರೆ ಹಳ್ಳಿ ಮಾರ್ರೆ, ಹಳ್ಳಿಯಲ್ಲಿ ಎಂತ ಉಂಟು, ಸಿಟಿಯವರು ಅಂದರೆ ಬಾಂಬೆದವರು ಇದು ಜಾಸ್ತಿ ಹೇಳುದು ಹಳ್ಳಿಯೇ ಅಂತ. ಅವರ ತಲೆಯಲ್ಲಿ ಎಂತ ಗೊತ್ತುಂಟಾ, ಎಲ್ಲ ಸತ್ತು ಹೋಗಿದೆ ಅಂತ, ಅಂದರೆ ಡೆಡ್. ಬಾಂಬೆಯಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ, ಆಚೆ ಹೋಗ್ತಾ ಇರ್ತಾರೆ, ಏನಾದರೂ ಎಂಟರ್ಟೈನ್ಮೆಂಟ್ ಇರ್ತಾರೆ, ಅವರ ಕಣ್ಣು ಅಲ್ಲಿ ಇಲ್ಲಿ ಅಂತ ಆಚೆ ಹೋಗ್ತಾ ಇರ್ತದೆ ಅಲ್ವಾ, ಅದಕ್ಕೆ ಅದು ಅವರಿಗೆ ಎಂಟರ್ಟೈನ್ಮೆಂಟ್ ಆಗ್ತದೆ. ಇಲ್ಲಿ ಅವರಿಗೆ ಬಂದರೆ ಎಂತ ಮಾರೆ, ಗಿಡ ಉಂಟು, ಮರ ಉಂಟು, ಅದನ್ನು ನೋಡಿ ಎಂತ ಕಾಣುವುದು, ಸುಮ್ಮನೆ ಗಿಡ ಮರಗಳು ನಿಂತಿವೆ, ಅದರಲ್ಲಿ ಎಂತ ಬೋರಿಂಗ್ ಅಂತ ಅವರಿಗೆ ಅವರ ಇದರಲ್ಲಿ ಉಂಟಲ್ಲ, ಅದು ನನಗೆ ಇಷ್ಟ ಆಗೋದಿಲ್ಲ ಹೇಳಬೇಕಾದ್ರೆ. ಅದಕ್ಕೆ ಅವರು ಹಳ್ಳಿಯವರನ್ನು ತುಂಬ ಕೀಳಾಗಿ ನೋಡ್ತಾರೆ, ಕೆಳಗಡೆ ನೋಡ್ತಾರೆ. ಹಳ್ಳಿಗೆ ಬರುವಾಗ ಅವ್ರು ಹೋದದ್ದು ಹಳ್ಳಿಯಿಂದನೇ, ಹುಟ್ಟಿದ್ದೆಲ್ಲ ಹಳ್ಳಿಯಿಂದನೇ, ಮತ್ತೆ ಹೋದದ್ದು ಬಾಂಬೆಗೆ ಆಯಿತಾ. ಈ ರೀತಿಯ ಬಾಂಬೆದವರು ಅಂತ ಹೇಳೋದು. ಬಾಂಬೆಯಲ್ಲಿ ಹುಟ್ಟಿ ಬೆಳೆದವರಿಗೆ ನಾನು ಹೇಳುವುದಲ್ಲ, ಯಾರೆಲ್ಲ ಹಳ್ಳಿಯಿಂದ ಹೋದವರು ಇದ್ದಾರೆ, ಯಾಕಂದರೆ ಜಾಸ್ತಿ ಈ ದಕ್ಷಿಣ ಕನ್ನಡದಿಂದ ಹೋದವರು, ಅಂದರೆ ನಮ್ಮ ತುಳುನಾಡು ಅಂತ ಹೇಳ್ತಾರಲ್ವ, ಇಲ್ಲಿಂದ ಜಾಸ್ತಿ ಬಾಂಬೆಯಲ್ಲಿ ಇದ್ದಾರೆ ಆಯಿತಾ. ಅದಕ್ಕೆ ಅವರ ತಲೆಯಲ್ಲಿ ಒಂದು ಉಂಟು ಆಯಿತಾ, ಅದು ಗಮಂಡು ಉಂಟು ಆಯಿತಾ. ಅದಕ್ಕೆ ಅವರಿಗೆ ನಿಮಗೆ ಹೇಳುದು ನಾನು, ನೀವು ಹಳ್ಳಿಯವರನ್ನಷ್ಟು ಕೆಳಗೆ ನೋಡಬೇಡಿ ಆಯಿತಾ. ನಿಮಗೆ ಹಳ್ಳಿಗೆ ಬರುವಾಗ ಇಲ್ಲಿ ಬಂದು ಗೋಣಿ ಚೀಲಕ್ಕೆ ತುಂಬಿಸಿ ತಗೊಂಡೋಗ್ತೀರಲ್ವಾ, ಆಗ ನಿಮಗೆ ಗೊತ್ತುಂಟು ಬಾಂಬೆಯಲ್ಲಿ ರೇಟ್ ಜಾಸ್ತಿ ಉಂಟು, ಅಕ್ಕಿ, ತೆಂಗಿನಕಾಯಿ ಅದರದ್ದು ರೇಟ್ ಜಾಸ್ತಿ ಉಂಟು, ಅದೆಲ್ಲ ಬೇಕು ನಿಮಗೆ ಹಳ್ಳಿಯಿಂದನೇ ಆಯಿತಾ. ಮತ್ತು ಹಳ್ಳಿಗೆ ಬಂದ ಮೇಲೆ ನಿಮ್ಮ ಇದು ನಡವಳಿಕೆ ಎಲ್ಲ ಬೇರೆಯೇ ಇರ್ತದೆ, ಅದು ಸಹಜ. ಅದು ಅವರ ತಲೆಯಲ್ಲಿ ಏನು, ನಾವು ಬಾಂಬೆದವರು, ನಾವು ಸ್ವಲ್ಪ ಅಂದರೆ ಅದೊಂದು ಉಂಟಾಯ್ತಾ ಏನಂತ ಗೊತ್ತಿಲ್ಲ, ಇರಲಿ. ಇದು ಸ್ಪೆಷಲಿ ನಿಮಗೇನೆ ವೀಡಿಯೋ ಆಯಿತಾ. ನೀವು ಅಲ್ಲಿ ಫ್ಲ್ಯಾಟಲ್ಲಿ ಕೂತ್ಕೊಂಡು ಎ ಸಿಯಲ್ಲಿ ಇರ್ತೀರಿ, ನಾವು ಇಲ್ಲಿ ಸೂರ್ಯನ
ಉದಯ ನೆಲದಲ್ಲಿ ಕೂತ್ಕೊಂಡು ಕೆಳಗಡೆ ಹುಲ್ಲಿನ ಮೇಲೆ ಕಾಲಿಟ್ಟು ತಂಪು ಅಂದರೆ ಗೊತ್ತಿಲ್ಲ ಏನಂತ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಎ ಸಿಯಲ್ಲಿ ಕೂತ್ಕೊಂಡ್ರೆ ಇಷ್ಟು ಗಮ್ಮತ್ತಾಗೋದಿಲ್ಲ. ಬೆಳಿಗ್ಗೆ ಹೇಗಿರಬೇಕಂದ್ರೆ ತುಂಬ ಶಾಂತಿಯಾಗಿರಬೇಕು. ಅದು ಆರೋಗ್ಯಕ್ಕೆ ಆ ದೃಷ್ಟಿಯಲ್ಲಿ ಹೇಳೋದಾಯ್ತಾ, ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ಹೇಳೋದಲ್ಲ, ಆರೋಗ್ಯದ ದೃಷ್ಟಿಯಲ್ಲಿ ನಾನು ಮಾತನಾಡೋದು. ಅದು ಹಳ್ಳಿಯಲ್ಲಿ ಮಾತ್ರ. ಯಾಕಂದರೆ ನೋಡಿ, ನನಗೆ ಆ ಸೂರ್ಯ ಉದಯ ಆದ ದೃಶ್ಯ ಮನಸ್ಸಿಗೆ ತಂಪಂದರೆ ತುಂಬ ತಂಪು ಕೊಡ್ತದೆ. ಅದು ಯಾವ ಪೇಟೆಯಲ್ಲೂ ಕೂಡ ನನಗೆ ಸಿಗೋದಿಲ್ಲ. ಇಲ್ಲಿ ಹಳ್ಳಿಯಲ್ಲಿ ಇದ್ದು ನನಗೆ ಸಿಗೋದು. ಅದಕ್ಕೆ ಹೌದು, ಯಾರೆಲ್ಲ ಹಳ್ಳಿಯಲ್ಲಿ ಇದ್ದು ಸ್ವಲ್ಪ ಕೆಲವರಿಗೆ ಬೇಜಾರು ಉಂಟಾಯ್ತಾ, ಹಳ್ಳಿಯಲ್ಲಿ ಎಂತ ಮಾರ ಅಂತ. ಆದರೆ ನೀವು ಸಣ್ಣ ಸಣ್ಣ ದೃಶ್ಯ ಇದು ವಸ್ತುಗಳಿಂದ ನಿಮಗೆ ಆನಂದ ಸಿಗ್ತದೆ. ಅದು ಉಂಟಾಯ್ತಾ, ಒಬ್ಬೊಬ್ಬರು ಒಂದೊಂದು ಟೈಪ್ ಏನು ಮಾಡೋದು. ಆದರೆ ಹೌದು, ನಾನು ಹೇಳಿಕೆ ಇತ್ತು, ಅದಕ್ಕೆ ನಾನು ಹೇಳಿಬಿಟ್ಟೆ. ಆಯಿತು, ಸಾಕು, ನನಗೆ ಈಗ ಹೋಗ್ಲಿಕ್ಕೆ ಉಂಟು. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಎಂತೆಂತ ಏನೋ ಹೇಳಲಿಕ್ಕೆ ಹೋದೆ ಮತ್ತು ಏನೇನೋ ಆಯಿತು.